ಎಲ್ಲರಿಗೂ ನಮಸ್ಕಾರ. ಹನುಮಕಟ್ಟೆ ಧಾರವಾಡ ಆದಿಕವಿ ಶ್ರೀ ಮನೋಹರ ಗ್ರಂಥಮಾಲ ಧಾರವಾಡ ಹಾಗೂ ಡಾಕ್ಟರ್ ಆರ್.ಸಿ. ಹಿರೇಮಠ್ ಕನ್ನಡ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ 4 ಸಂಸ್ಥೆಗಳ ಸಹಯೋಗದಲ್ಲಿ ಈ ದಿನ ಈ ಕಾರ್ಯಕ್ರಮ ಜರುಗ್ತಾ ಇದೆ. ಕನ್ನಡ ಕಾದಂಬರಿಗಳ ಅನುಸಂಧಾನ ಉಪನ್ಯಾಸ ಮಾಲಿಕೆಯ ಉದ್ಘಾಟನೆ ಸಮಾರಂಭ ಈ ಸಭಾಂಗಣದಲ್ಲಿ ಜರುಗ್ತಾ ಇದೆ. ಈ ಮಹತ್ವದ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಉದ್ಘಾಟನಪರ ಭಾಷಣವನ್ನ ಮಾಡಿದ ನನ್ನ ಪ್ರೀತಿಯ ಸ್ನೇಹಿತರಾದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಮಾನ್ಯ ಪ್ರೊಫೆಸರ್ ಶಿವಾನಂದ ಕೆಳಗಿರಿಯವರೇ, ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಗಲೇ ತಮ್ಮ ಮಹತ್ವದ ಮಾತುಗಳನ್ನ ಆಡಿದ ಸ್ನೇಹಿತರಾದ ಕೃಷ್ಣ ನಾಯಕ್ ಅವರೇ, ಹಿರಿಯರು ಹಿತೈಷಿಗಳಾದ ಶ್ರೀ ಹರ್ಷ ಕಂಬಳ್ ಅವರೇ, ಮನೋಹರ ಗ್ರಂಥಮಾಲದ ಸಂಚಾಲಕರು, ನನ್ನ ಸ್ನೇಹಿತರು, is also my publisher, ಶ್ರೀ ಸಮೀರ್ ಜೋಶಿ ಅವರೇ, ಸಭಾಂಗಣದಲ್ಲಿ ಅನೇಕ ಜನ ಹಿರಿಯರು ಉಪಸ್ಥಿತರಿದ್ದಾರೆ. ನಾಗೇಂದ್ರ ಸರ್ ಇದ್ದಾರೆ, ಅಶೋಕ್ ಸರ್ ಇದ್ದಾರೆ, ಡಿ ಎನ್ ಹಿರೇಮಠ ಇದ್ದಾರೆ, ಮಟ್ಟಿಯಾಳ ಅವರಿದ್ರು, ಈಗ ಕೃಷ್ಣ ಕಟ್ಟಿ ಸರ್ ಇದ್ದಾರೆ, ನಿಂಗಪ್ಪ ಮುಂದಿನವರು ಇದ್ದಾರೆ, ಸಹೋದರಿ ಅನಸೂಯ ಕಾಂಬಳಿಯವರಿದ್ದಾರೆ, ಗೀತಾ ಗುಡಿಯವರಿದ್ದಾರೆ, ಬೆಡ್ಡಿಯವರಿದ್ದಾರೆ, ಲವಣಿ ಅವರಿದ್ದಾರೆ, ಹಾಗೂ ಕನ್ನಡ ವಿಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಆಡುವ 11 ಜನರ ಪಟ್ಟಿಯಲ್ಲಿಲ್ಲ, ಹೀಗಾಗಿ ಆದರೆ ನಾನು ಮುಖ್ಯ ಭಾಷಣಕಾರನಲ್ಲ, ಹೆಚ್ಚು ಹೊತ್ತು ಮಾತನಾಡುವುದಿಲ್ಲ. ಕೆಲವೇ ನಿಮಿಷಗಳಲ್ಲಿ ಕೆಲವು ಮಾತುಗಳನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತಂದು ನನ್ನ ಮಾತಿಗೆ ವಿದಾಯ ಹೇಳಿದ್ದೇನೆ. ಧಾರವಾಡ ಕಟ್ಟೆಯ ಇತಿಹಾಸದಲ್ಲಿ ಇದೊಂದು ಬಹಳ ಮಹತ್ವದ ದಿನ, ಯಾಕಂದ್ರೆ ಇದು 400ನೇ ಕಾರ್ಯಕ್ರಮ. 1994ರಲ್ಲಿ ಧಾರವಾಡದಲ್ಲಿ ಪ್ರಾರಂಭವಾಗಿದ್ರು. ಅಧಿಕೃತವಾಗಿ ಧಾರವಾಡ ಕಟ್ಟೆ ನೋಂದಣಿ ಮಾಡಿಕೊಂಡಿದ್ದು 2000ರಲ್ಲಿ, ಅಂದ್ರೆ 2000ರಿಂದ 2006 6 ವರ್ಷಗಳ ಅವಧಿಯಲ್ಲಿ ಧಾರವಾಡ ಕಟ್ಟೆ 400 ಕಾರ್ಯಕ್ರಮಗಳನ್ನ ಆನ್ಲೈನ್ ಮೂಲಕ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದು. ಇದು 400ನೇ ಕಾರ್ಯಕ್ರಮ. ಹೀಗಾಗಿ ಇದೊಂದು ಐತಿಹಾಸಿಕ ಕ್ಷಣ. ಈ ಕ್ಷಣಕ್ಕೆ ನೀವು ಸಾಕ್ಷಿ ಆಗಿರ್ತೀವಿ. ಕಾದಂಬರಿಯ ಬಗ್ಗೆ ಶಿವಾನಂದ ಕೆಳಗಿನಲ್ಲಿ ಅವರು ಮಾತನಾಡಿದ್ರು, ಬಹಳ ಅದ್ಭುತವಾಗಿ ಮಾತನಾಡಿದ್ರು. ಕಾದಂಬರಿಯ ಇತಿಹಾಸವನ್ನ ಕಟ್ಟಿಕೊಟ್ರು. ಹರ್ಷ ಕಂಬಳ್ ಸರ್ ಅವರು ಕೂಡ ಕಾದಂಬರಿಯ ಕುರಿತು ಮಾತನಾಡಿದರು. ನೀವು ಕೇಳದ ಅನೇಕ ಕಾದಂಬರಿಗಳ ಕುರಿತು ಬಹಳ ಅದ್ಭುತವಾಗಿ ಮಾತನಾಡಿದರು. ಅವರ ತಯಾರಿ ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಸುಮಾರು ಒಂದು 20-25 ಪುಟಗಳ ಟಿಪ್ಪಣಿಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಮಾತನಾಡ್ಬಿಟ್ರೆ ಅವ್ರು ಹೇಳಿದ ಹಾಗೆ ಸಂಜೆ ಆದರೂ ಅವರು ಮಾತುಗಳು ಮುಗಿತಾ ಇರಲಿಲ್ಲ. ಅವರು ಬಹಳ ಸೊಗಸಾಗಿ ಮಾತನಾಡಿದ್ರು, ಬಹಳ ಅದ್ಭುತವಾಗಿ ಮಾತನಾಡಿದರು. ಕೃಷ್ಣ ನಾಯಕ್ ಅವರು ಕೆಲವೇ ನಿಮಿಷ ಮಾತನಾಡಿದ್ರು, ಆದರೆ ತುಂಬಾ ಮಹತ್ವದ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಚಿಂತನೆ ಮಾಡುವಂತ ಅಥವಾ ಅವರ ಮಾತಿಗೆ ಪೂರಕವಾಗಿ ಮಾತನಾಡುವ ಪ್ರೇರಣೆ ನೀಡುವಂತ ಅಭಿಪ್ರಾಯಗಳನ್ನು ಕೂಡ ಅವರು ವ್ಯಕ್ತಪಡಿಸಿದರು. ಸೊ ಇಲ್ಲಿವರೆಗೆ ನೀವು 3 ಜನ ಬಹಳ ಮಹತ್ವದ ವಿದ್ವಾಂಸರ ಮಾತುಗಳನ್ನ ಕೇಳಿದ್ದೀರಿ. ನಾನು ಭಾಷಣ ಮಾಡೋದಿಲ್ಲ ಅಂತ ಆಗ್ಲೇ ಹೇಳಿದ್ದೇನೆ. ಕೆಲವು ಸಂಗತಿಗಳನ್ನ ನಿಮ್ಮ ಗಮನಕ್ಕೆ ತರ್ತೇನೆ. ಈ ವಿಚಾರ ಸಂಕಿರಣ ಸುಮಾರು 1 ವರ್ಷ ಕಾಲ ಆನ್ಲೈನ್ ಮೂಲಕ ನಡೀತಾ ಇದೆ. 11ನೇ ತಾರೀಕಿನಂದು ಹೈದರಾಬಾದಿನ ಇಫ್ಲೂದಲ್ಲಿ ಪ್ರಾಧ್ಯಾಪಕರಾಗಿರುವ ತಾರಕೇಶ್ವರ್ ಅವರು ಆನ್ಲೈನ್ ಮೂಲಕ ಮಾತನಾಡಿದ್ದಾರೆ. ಆಮೇಲೆ ಸುಮಾರು 1.5 ವರ್ಷದ ಕಾಲ ಈ ವಿಚಾರ ಸಂಕಿರಣ, ಆನ್ಲೈನ್ ವಿಚಾರ ಸಂಕಿರಣ ನಡೆದಿದೆ. ದಯವಿಟ್ಟು ನೀವು ಈ ಎಲ್ಲ ಉಪನ್ಯಾಸಗಳನ್ನ ಕೇಳಬಹುದು. ಪ್ರತಿ ಗುರುವಾರ
6 ಗಂಟೆಯಿಂದ 7:30 ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ಶನಿವಾರ ಗ್ರೀಕ್ ನಾಟಕದ ಬಗ್ಗೆ ಉಪನ್ಯಾಸ ನಡೀತಾ ಇದೆ. ಪ್ರತಿ ಬುಧವಾರ ಇಂಗ್ಲಿಷ್ ನಲ್ಲಿ ಒಂದು ಉಪನ್ಯಾಸ ನಡೀತಾ ಇದೆ. ಅದು ಸಂಸ್ಕೃತ ನಾಟಕಗಳ ಬಗ್ಗೆ ಮತ್ತು ಭಾರತೀಯ ಇಂಗ್ಲಿಷ್ ಸಾಹಿತ್ಯದ ಬಗ್ಗೆ ಚರ್ಚೆ ನಡೀತಾ ಇದೆ. 2.5 ತಿಂಗಳ ಹಿಂದೆ ನಾವು ಜೆಎಸ್ಎಸ್ ಕಾಲೇಜಿನಲ್ಲಿ ಒಂದು 2 ದಿನಗಳ ವಿಚಾರ ಸಂಕಿರಣವನ್ನು ಏರ್ಪಾಡು ಮಾಡಿದ್ದೇವೆ. ಆ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ಎಥಿಕ್ಸ್ ಸೊಸೈಟಿಯ ಸಹಯೋಗದೊಂದಿಗೆ 3 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ನಾವು ಏರ್ಪಾಡು ಮಾಡಲಿದ್ದೇವೆ. ನ್ಯಾಷನಲಿಸಂ ಇನ್ ಲಿಟರೇಚರ್ ಅಂಡ್ ಕಲ್ಚರ್ ಅಂತಕ್ಕಂಥ ವಿಷಯ ಕುರಿತು ಚರ್ಚೆ ನಡೆದಿದೆ. ಸಂಗೀತ ಜೋಶಿ ಅವರು ನನ್ನ ಒಂದು ಕಾದಂಬರಿಯನ್ನ ಮತ್ತು 2 ಕಥಾ ಸಂಕಲನಗಳನ್ನ ಪ್ರಕಟಿಸಿದ್ದಾರೆ. ಮನೋಹರ ಗ್ರಂಥಮಾಲೆಯ ಮತ್ತು ಮನೋಹರ ಗ್ರಂಥಮಾಲೆ ಮತ್ತು ಕರ್ನಾಟಕ ಕಾಲೇಜ್ ಈ 2 ಸಂಸ್ಥೆಗಳನ್ನ ನಾವು ಕೂಡಿಗೆ ನಾವೆಲ್ಲರೂ ನಡೆಯುತ್ತಿಲ್ಲ. ನಮ್ಮ ಜೀವನದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ಈ 2 ಸಂಸ್ಥೆಗಳು ವಹಿಸಿವೆ. ಪಂಡಿತ್ ಮತ್ತು ನಾನು ಇಬ್ಬರು ಕ್ಲಾಸ್ಮೇಟ್ಸ್. ಅವರು ಬೇರೆ ಕಾಲೇಜಿನಲ್ಲಿದ್ದ, ನಾನು ಬೇರೆ ಕಾಲೇಜಿನಲ್ಲಿದ್ದೆ. ಮಟ್ಟಿಹಾಳು ನಾನು ಇಬ್ಬರು ಒಂದೇ ಕಾಲೇಜಿನಲ್ಲಿ ಓದಿದ್ರು. ಶಿವಾನಂದ ಕೆಳಗಿನ ಬನ್ನಿ ಬ್ಯಾಚ್ಮೇಟ್. ಅವರು ಕರ್ನಾಟಕ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಏನೇ ಮಾಡ್ತಾ ಇದ್ರು, ನಾನು ಇಂಗ್ಲಿಷ್ ವಿಭಾಗದಲ್ಲಿ ಏನೇ ಮಾಡ್ತಾ ಇದ್ದೆ. ನಾವು 4 ಜನ ಸೇರಿ ಅನೇಕ ಅದ್ಭುತ ಕ್ಷಣಗಳನ್ನ ಪಡೆದಿದ್ದೇವೆ. ಈಗ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಮೊದಲ ಸಹಪಾಠಿ ಸ್ನೇಹಿತ ಈಗ ಕುಲಪತಿಯಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮಗೆ ವಿಶೇಷವಾದ ಪ್ರೀತಿ ಇದೆ ಮತ್ತು ಹೆಮ್ಮೆ ಇದೆ. ನಾನು ಕೇವಲ ಒಂದು 4-5 ಬಿಂದುಗಳನ್ನ ಒಂದು 5 ರಿಂದ 6 ನಿಮಿಷಗಳ ಮಧ್ಯೆ ನಿಮ್ಮ ಮುಂದೆ ಇಟ್ಟು ನನ್ನ ಮಾತಿಗೆ ವಿಧಾನ ಹೇಳ್ತೇನೆ. ಮತ್ತೆ ಬೇರೆ ಸಂದರ್ಭದಲ್ಲಿ ನಾನು ಕಾದಂಬರಿಯ ಬಗ್ಗೆ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ದೀರ್ಘವಾಗಿ ಮಾತನಾಡ್ತೇನೆ. ಮೊದಲನೇದು, ಕಾದಂಬರಿ ಆಧುನಿಕ ಕಾಲದ ಮಹಾಕಾವ್ಯ. ಒಂದು ಕಾಲದಲ್ಲಿ ಯಾವ ಸ್ಥಾನವನ್ನ ಮಹಾಕಾವ್ಯ ಪಡೆದುಕೊಂಡಿತ್ತು, ಆ ಸ್ಥಾನವನ್ನ ಆಧುನಿಕ ಕಾಲದಲ್ಲಿ ಕಾದಂಬರಿ ಪಡೆದುಕೊಂಡಿದೆ. ಇದು ಕೇವಲ ಕನ್ನಡದ ಒಂದು ಮಾತಲ್ಲ ಅಥವಾ ಭಾರತೀಯ ಭಾಷೆಗಳ ಮಾತಲ್ಲ. ಇಡೀ ವಿಶ್ವದಲ್ಲಿ ಈಗ ಕಾದಂಬರಿಯ ಯುಗ ಪ್ರಾರಂಭವಾಗಿದೆ. ಇಂಗ್ಲೆಂಡ್ ನಲ್ಲಿ 18ನೇ ಶತಮಾನದಲ್ಲಿ ಕಾದಂಬರಿ ಪ್ರಾರಂಭವಾಯಿತು. 1.25 ವರ್ಷ ಕಳೆದ ಮೇಲೆ ಇಂಗ್ಲೆಂಡ್ ನಲ್ಲಿ ಒಬ್ಬ ಮಹಿಳೆ ಕಾದಂಬರಿಯನ್ನ ಬರೆಯೋದಕ್ಕೆ ಶುರು ಮಾಡಿದ್ರು. ನಾವು ಬಹಳ ಸಲ ಹೇಳ್ತಾ ಇರ್ತೇವೆ, ನಮ್ಮ ಪರಂಪರೆ ಚೆನ್ನಾಗಿಲ್ಲ, ನಮ್ಮ ನಾಗರಿಕತೆ ಚೆನ್ನಾಗಿಲ್ಲ, ನಮ್ಮ ಇತಿಹಾಸ ಚೆನ್ನಾಗಿಲ್ಲ. ನಮ್ಗೆ ಸರಿಯಾಗಿ ಪರಂಪರೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ 1870 ಸುಮಾರಿಗೆ ಕಾದಂಬರಿ ಶುರು ಆದ್ರೆ ಮುಂದೆ 10-15 ವರ್ಷಗಳಲ್ಲಿ ಒಬ್ಬ ಮಹಿಳೆಯಲ್ಲಿ ಬಂದರು. ಇಲ್ಲಿವರೆಗೆ ಅನೇಕ ಜನ ಮಹಿಳೆಯರು, ಸುಮಾರು 20-30 ಜನ ಮಹಿಳೆಯರು ಕಾದಂಬರಿಗಳನ್ನ ಬರೆದಿದ್ದಾರೆ. 300 ವರ್ಷಗಳ ಇತಿಹಾಸ ಇರುವ ಇಂಗ್ಲೆಂಡ್ ನಲ್ಲಿ 30 ಜನ ಮಹಿಳೆಯರು ಇಲ್ಲಿವರೆಗೂ ಹುಟ್ಟುಕೊಟ್ಟಿಲ್ಲ. ಇದು ಒಂದು ಸಂಗತಿಯನ್ನ ನಾವು ಗಮನಿಸಬೇಕು. ಇನ್ನೊಂದು, ಕಾದಂಬರಿ ಎನ್ನುವುದು ಬಹಳ ಮುಖ್ಯವಾದ ಪ್ರಕಾರ. ಒಂದು ಕಾಲದಲ್ಲಿ ನೀವು ಮಹಾಕಾವ್ಯ ಬರೆಯದೇ ಹೋದ್ರೆ ನೀವು ಒಬ್ಬ ಒಳ್ಳೆ ಕವಿಯಾಗಿ ಹೆಸರನ್ನ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕಾಗಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನವನ್ನು ಬರೆದರು. ಶ್ರೀ ರಾಮಾಯಣ ದರ್ಶನ ಬರೆದ ಮಹಾಕವಿ ಕುವೆಂಪು ಅವರು ಮತ್ತೆ ಕಾದಂಬರಿಗಳನ್ನು ಏಕೆ ಬರೆದರು? ಅವ್ರಿಗೆ ಗೊತ್ತಾಗ್ಬಿಟ್ಟಿತ್ತು, ನಾನು ಮಹಾಕಾವ್ಯ ಬರೆದಿದ್ದೇನೆ, ಆದ್ರೆ ಆಧುನಿಕ ಕಾಲದ ಮಹಾಕಾವ್ಯ ಕಾದಂಬರಿ, ಅದಕ್ಕೆ ಕರತಲ ಕಣ್ಣು ಭೂಮಿ ಅಂತ ಕರೆದರು. ಕಾದಂಬರಿ ಕರತಲ ಕಣ್ಣು ಭೂಮಿ, ಕಾದಂಬರಿಯನ್ನ ಬರೆದರು. ಗೋಕಾಕರು ಕೂಡ ಮಹಾಕಾವ್ಯವನ್ನು ಬರೆದರು. ಹೇಳಿದಾಗಿ 20 ವರ್ಷಗಳ ಕಾಲ ಒಂದೇ ಕಾದಂಬರಿಯಲ್ಲಿ ಕೆಲಸ ಮಾಡಿದ್ರು. ಇಚ್ಚೋಡು ಕಾದಂಬರಿಯನ್ನ ಬರೆದರು. ಯಾಕೆಂದ್ರೆ ಕಾದಂಬರಿ ಬರೆಯದೆ ಹೋದ್ರೆ ಒಬ್ಬ ಲೇಖಕನ ಜೀವನ ಸಾರ್ಥಕ ಆಗೋದಿಲ್ಲ ಅಂತಕ್ಕಂಥ ಒಂದು ನಂಬಿಕೆ ಬಂದಿದ್ದೇನೆ. ಶ್ರೀರಂಗರು ಮುಖ್ಯವಾಗಿ ನಾಟಕಗಳನ್ನ ಬರೆದರು, ಆದ್ರೆ ವಿಶ್ವಾಮಿತ್ರನ ಸೃಷ್ಟಿ ಇದೊಂದು ಕಾದಂಬರಿ, 2 ಅದ್ಭುತವಾದ ಕಾದಂಬರಿಗಳನ್ನು ಬರೆದರು. Name any great writer in any language across the globe who has not written novels at all. ಕಾದಂಬರಿಯನ್ನು ಬರೆಯದ ಒಬ್ಬ ಲೇಖಕನು ಆಧುನಿಕ ಜಗತ್ತಿನ ಯಾವುದೇ ಭಾಷೆಯಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಕ್ಕೆ 8 ಜ್ಞಾನಪೀಠಗಳು ಬಂದಿವೆ. ಬೇಂದ್ರೆಯವರನ್ನು ಹೊರತುಪಡಿಸಿದರೆ ಎಲ್ಲರೂ ಕಾದಂಬರಿ. ಬೇಂದ್ರೆಯವರು ಮತ್ತು ಕಾರ್ನಾಡ್ ಬರೀ ನಾಟಕಗಳನ್ನ ಬರೆದು ನಾಟಕ ಪ್ರೇಮಿಗಳು. ಬೇಂದ್ರೆಯವರು ನಾಟಕಗಳನ್ನು ಬರೆದರೂ ಕೂಡ ಮುಖ್ಯವಾಗಿ ಕವಿಗಳು.
he remained a poet till his death. 6 ಜನರು ಮುಖ್ಯವಾಗಿ ಕಾದಂಬರಿಗಳನ್ನು ಬರೆದವರು. ಆಸ್ತಿ ಆಗಿರ್ಬೋದು, ಕಾದಂಬರಿಯಾಗಿರ್ಬೋದು, ಕಂಬಾರರಾಗಿರ್ಬೋದು, ಅನಂತಮೂರ್ತಿಗಳಾಗಿರ್ಬೋದು, ಇವೆಲ್ಲ ಪ್ರಮುಖವಾಗಿ ಕಾದಂಬರಿಗಳನ್ನು ಬರೆದವರು. ಇದು ನೋಡಿ, ಇಲ್ಲಿಯವರೆಗೆ 60 ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಡಲಾಗಿದೆ. 60 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದವರಲ್ಲಿ 27 ಜನ ಕಾದಂಬರಿಕಾರರಿದ್ದಾರೆ. ಅಂದ್ರೆ 30%, 30% ಲೇಖಕರು ಕಾದಂಬರಿಗಳನ್ನ ಬರೆದಿದ್ದಾರೆ. ಸುಮ್ಮನೆ ನಿಮ್ಮ ಮಾಹಿತಿಗೆ, ಇಲ್ಲಿಯವರೆಗೆ 122 ನೊಬೆಲ್ ಪ್ರಶಸ್ತಿಗಳನ್ನ ಕೊಡಲಾಗಿದೆ. 122. 122ರಲ್ಲಿ 70 ಜನರು ಕಾದಂಬರಿಕಾರರು. 70 ಜನರು ಕಾದಂಬರಿಕಾರರು. ನಾನು ಹೇಳೋದಿಷ್ಟೇ, ಕಾದಂಬರಿಗೆ ಅಗ್ರವಾದ ಒಂದು ಸ್ಥಾನಮಾನ ಇದೆ ಅಂತಕ್ಕಂಥ ಮಾತು. ಇದರ ಜೊತೆಗೆ ಇನ್ನೊಂದಿಷ್ಟು ವಿವರಗಳನ್ನು ಕೊಟ್ಟು ನನ್ನ ಮಾತುಗಳನ್ನ ಮುಗಿಸ್ತೇನೆ. ಇಂಗ್ಲಿಷ್ ನಲ್ಲಿ ಜೇನ್ ಆಸ್ಟನ್ ಅಂತ ಒಬ್ಬ ಕಾದಂಬರಿಕಾರ್ತಿ. ಸಾಧ್ಯವಾದರೆ ಇಂಗ್ಲಿಷ್ ನಲ್ಲಿ ಅವರ ಕಾದಂಬರಿಗಳನ್ನು ಓದ್ಬೇಕು ಅಥವಾ ಅನುವಾದದ ಮೂಲಕವಾದರೂ ಓದ್ಬೇಕು. ನಾವು ಜೇನ್ ಆಸ್ಟನ್ ಅನ್ನ ಹೇಗೆ ಕರೀತೇವೆ ಅಂದ್ರೆ, ಶಿ ಇಸ್ ದಿ ಗ್ರೇಟೆಸ್ಟ್ ರೈಟರ್ ನೆಕ್ಸ್ಟ್ ಓನ್ಲಿ ಟು ಶೇಕ್ಸ್ಪಿಯರ್ ನಂತರದ ತುಂಬಾ ಮಹತ್ವದ ಒಬ್ಬ ಲೇಖಕಿ ಯಾರು ಅಂದ್ರೆ ಜೇನ್ ಆಸ್ಟನ್ ನಡೆದ ಒಬ್ಬ ಲೇಖಕಿ, ಒಬ್ಬ ಕಾದಂಬರಿಕಾರ್ತಿ ಕನ್ನಡದಲ್ಲಿ ಹುಟ್ಟಬೇಕು. ವರ್ಜಿನಿಯಾ ವೂಲ್ಫ್ ಅನ್ನು ಓದಿದ್ರೆ ಕಾದಂಬರಿ ಅರ್ಥವೇ ಆಗುವುದಿಲ್ಲ. ವರ್ಜಿನಿಯಾ ವೂಲ್ಫ್ ನಂತ ಒಬ್ಬ ಕಾದಂಬರಿಕಾರ್ತಿ ಕನ್ನಡದಲ್ಲಿ ಹುಟ್ಟಬೇಕು. ಇದು ನನ್ನ ಆಸೆ ಮತ್ತು ನಿರೀಕ್ಷೆ. ಅಂತ ಒಂದು ವಾತಾವರಣ ಈಗ ನಿರ್ಮಾಣಗೊಂಡಿದೆ. ಕನ್ನಡದಲ್ಲಿ ಶೇಕ್ಸ್ಪಿಯರ್ ಅಂತ ಲೇಖಕರು ಬರಬಲ್ಲ, ಜೇನ್ ಆಸ್ಟನ್ ಅಂತ ಕಾದಂಬರಿಕಾರ್ತಿಯೂ ಬರಲಿಕ್ಕೆ ಸಾಧ್ಯ ಇದೆ, ಮತ್ತು ವರ್ಜಿನಿಯಾ ವೂಲ್ಫ್ ಅಂತ ಕಾದಂಬರಿಕಾರ್ತಿ ಹುಟ್ಟಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ವಾತಾವರಣ ಈ ದೇಶದಲ್ಲಿ ಆಗಲೇ ನಿರ್ಮಾಣಗೊಂಡಿದೆ. ಜಾರ್ಜ್ ಎಲಿಯಟ್ ಅಂತ ಒಬ್ಬ ಅದ್ಭುತವಾದ ಕಾದಂಬರಿಕಾರ್ತಿ, ಮಿಡಲ್ ಮಾರ್ಚ್, ಮಿಲ್ಲರ್ ಆಫ್ ಫ್ರಾನ್ಸ್ ಅಂತ ಕಾದಂಬರಿಗಳನ್ನು ಬರೆದವರು. ಒಬ್ಬ ಲೇಖಕ, ಒಬ್ಬ ಕಾದಂಬರಿಕಾರ ತನ್ನ ಕಾದಂಬರಿಯ ಜೊತೆಗೆ ಬೆಳೀತಾ ಹೋಗ್ತಾ ಇರ್ತಾನೆ. ಉದಾಹರಣೆಗೆ ಇಂಚುಡು ಕಾದಂಬರಿಯನ್ನ ಓದಿದರೆ ಮಾತನಾಡ್ತಾ 20 ವರ್ಷಗಳ ಅವಧಿಯಲ್ಲಿ ಕೇವಲ ಈ ಇಂಚುಡು ಕಾದಂಬರಿ ಬೆಳೆದು ಬರಲಿಲ್ಲ, ಅದರ ಜೊತೆಗೆ ಬುಕಾದ್ರು ಕೂಡ ಬೆಳೆದು ಬಂದ್ರು ಅನ್ನೋದು. ಜಾರ್ಜ್ ಎಲಿಯಟ್ ತನ್ನ ಒಂದು ಪುಸ್ತಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಈ ಕಾದಂಬರಿಯನ್ನ ನಾನು ಬರೆಯಲು ಪ್ರಾರಂಭಿಸಿದಾಗ ನನಗೆ 14 ವರ್ಷದ ಹುಡುಗಿಯಾಗಿದ್ದೆ. ಈ ಕಾದಂಬರಿಯನ್ನು ಬರೆದು ಮುಗಿಸಿದಾಗ ನಾನು 70 ವರ್ಷದ ವೃದ್ಧೆಯಾಗಿದ್ದೆ. ನನ್ನ ಪಾತ್ರದೊಂದಿಗೆ ನಾನು ಆ ರೀತಿಯಾಗಿ ಬೆಳೆದಿದ್ದೆ ಎಂಬ ಮಾತನ್ನ ಜಾರ್ಜ್ ಎಲಿಯಟ್ ಹೇಳ್ತಾರೆ. ಹೀಗಾಗಿ ನಾವು ನಮ್ಮ ಬರಹದೊಂದಿಗೆ ಬೆಳಿತೇವೆ ಅಥವಾ ನಮ್ಮ ಓದಿನೊಂದಿಗೆ ಬೆಳಿತೇವೆ. ನಾನು 30 ವರ್ಷಗಳ ಹಿಂದೆ ಶೇಕ್ಸ್ಪಿಯರ್ನ ಓದಿದ್ದೇನೆ, ಈಗಲೂ ಶೇಕ್ಸ್ಪಿಯರ್ನ ಓದ್ತಾ ಇದ್ದೇನೆ. ಈ 30 ವರ್ಷಗಳ ಅವಧಿಯಲ್ಲಿ ಶೇಕ್ಸ್ಪಿಯರ್ ಬೆಳೆದಿದ್ದಾನೆ, ಶೇಕ್ಸ್ಪಿಯರ್ ಜೊತೆಗೆ ನಾನು ಕೂಡ ಬೆಳೆದಿದ್ದೇನೆ ಎಂದು ನನಗೆ ಅನಿಸ್ತದೆ. ಹಾರ್ಡಿ ಮತ್ತು ಕಾರಂತರ ಬಗ್ಗೆ ಮಾತನಾಡ್ತಾರೆ, ಯಾವುದೇ ವಿವರಗಳನ್ನ ನಾನು ಕೊಡೋದಿಲ್ಲ. ಇನ್ನು 2 ಮಾತುಗಳನ್ನ ನಾನು ಹೇಳ್ತೇನೆ. ಎಮಿಲಿ ಜೋಲಾ ಅಂತ ಒಬ್ಬ ಫ್ರೆಂಚ್ ಕಾದಂಬರಿಕಾರ, ಬಹಳ ದೊಡ್ಡ ಕಾದಂಬರಿಕಾರ. ಅವರದೊಂದು ಮಾತಿದೆ, ಕಾದಂಬರಿ ಅಂದ್ರೆ ಏನು? ಕುವೆಂಪು ಹೇಳಿದ್ರು, ಕರತಲರದ ಭೂಮಿ ಅಂತ. ಜೋಲಾ ಏನ್ ಹೇಳ್ತಾನಂದ್ರೆ, ಎ ಸ್ಲೈಸ್ ಆಫ್ ಲೈಫ್, ಸ್ಲೈಸ್ ಬ್ರೆಡ್ ಸ್ಲೈಸ್, ತುಣುಕು. ಕಾದಂಬರಿ ಅಂದ್ರೆ ಜೀವನದ ಒಂದು ತುಣುಕು. ಅಂದ್ರೆ ಜೀವನ ನೋಡ್ಬೇಕು ಅಂದ್ರೆ ಕಾದಂಬರಿಯನ್ನ ಓದಬೇಕು. ಜೀವನದ ಎಲ್ಲ ವಿವರಗಳನ್ನ ತಿಳಿದುಕೊಳ್ಬೇಕು ಅಂದ್ರೆ ಕಾದಂಬರಿಯನ್ನ ಓದಬೇಕು. ಸ್ನೇಹ ಆಗಿರ್ಬೋದು, ದ್ವೇಷ, ಮತ್ಸರ, ವೈರತ್ವ, ಮೋಸ, ವಂಚನೆ, ಪ್ರೀತಿ, ಇದೆಲ್ಲವೂ ಕಾದಂಬರಿಯಲ್ಲಿ ಯಥಾವತ್ತವಾಗಿ ಮೂರ್ತಿವತ್ತಾಗಿ ಉಪಯುಕ್ತಗೊಂಡಿರ್ತದೆ ಅಂತ ಮಾತನ್ನ ಹೇಳ್ತಾರೆ. ಈ 3 ಜನರ ಉಪನ್ಯಾಸಗಳನ್ನ ನಾನು ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ಕೇಳಿದೆ. ಶಿವಾನಂದ ಕಲಿಗಿರಿ ನನ್ನ ಈಸ್ ಮೈ ಸೋಲ್ಮೇಟ್. ಹೀಗಾಗಿ ಎಲ್ಲ ಶಿವಾನಂದ್ ಯಾವಾಗಲೇ ಎಲ್ಲೇ ಮಾತನಾಡಲಿ ಆತನ ಮಾತುಗಳನ್ನು ನಾನು ಬಹಳ ಪ್ರೀತಿಯಿಂದ ಕೇಳಿಸ್ಕೊಳ್ತೇನೆ.
ಬಹಳ ಅದ್ಭುತವಾಗಿ ಮಾತನಾಡಿದ ಅನೇಕ ಸಂಗತಿಗಳನ್ನ ನನಗೆ ತಿಳಿಸಿದ. ಹರ್ಷ ಕಂಬಳ ಅವರು 85 ವರ್ಷದ ಯುವಕರು. ಅವ್ರು ನೋಡಿದ್ರೆ 85 ವರ್ಷ ಅಂತ ಅನಿಸಿದ್ರೆ, ನನ್ನ ತಂದೆ ಈಗ ಒಂದು ವಾರದಿಂದ ತೀರಿ ಹೋದರು. ಅವರಿಗೆ 80 ವರ್ಷ ಆಗಿತ್ತು. ನಾನು ಅವ್ರು ಹೇಳ್ತಾ ಇದ್ದೆ, ನೀನ್ 100 ವರ್ಷ ಬದುಕಬೇಕು ಅಂತ. 100 ವರ್ಷ ಬದುಕಿ ಏನ್ ಮಾಡೋದಿದೆ, ಇದೆಲ್ಲ ಮಾಡೋದಿದೆ ಅಂತ ಹೇಳ್ತಾ ಇದ್ದೆ. ಹೆಚ್ಚು ಕಡಿಮೆ ನನ್ನ ತಂದೆ ವಯಸ್ಸಿನವರು ನೋಡಬಹುದು, ಎಷ್ಟು ತಯಾರಿ ಮಾಡ್ಕೊಂಡು ಬಂದಿದ್ದಾರೆ. 2 ಗಂಟೆಯಿಂದ ಕೂತ್ಕೊಂಡಿದ್ದಾರೆ, ಕಾವೇರಿ ಸ್ಟೆಪ್ಸ್ ಕೆಳಗಡೆ ಬಂದಿದ್ದಾರೆ, ಓಡಾಡ್ತಾ ಇದ್ದಾರೆ. ಸರ್, ನೀವು ಇನ್ನೂ 50 ವರ್ಷ ಬದುಕಬೇಕು. 135 ವರ್ಷ ಬದುಕಬೇಕು. ಅಲ್ಲಿವರೆಗೆ ನಾವೆಲ್ಲರೂ ಜೀವಂತವಾಗಿರ್ಬೇಕು. ನನ್ನ ಈ ಸೋಕಾಲ್ಡ್ ಪ್ರೆಸಿಡೆನ್ಸಿಯಲ್ ರಿಮಾರ್ಕ್ಸ್ ಕೊನೆಗೆ ನಾನು ಬಂದಿದ್ದೇನೆ. ಒಂದು ಸಂಗತಿಯ ಬಗ್ಗೆ ನಾನು ನಿಮ್ಮ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ. 100 ವರ್ಷದ ಹಿಂದೆ ನಮ್ಮ ಸಮಾಜದ, ನಮ್ಮ ದೇಶದ, ನಮ್ಮ ನಾಡಿನ ವಾಸ್ತವತೆ ಒಂದು ರೀತಿಯಾಗಿತ್ತು. ಶೋಷಣೆ ಯಾರು ಮಾಡ್ತಾ ಇದ್ರು? ಕೆಲವು ವರ್ಗದ ಜನರು ಶೋಷಣೆಯನ್ನು ಮಾಡ್ತಾ ಇದ್ರು. ಯಾಕಂದ್ರೆ ಶ್ರೀಮಂತರಾಗಿದ್ರು, ಅವರಿಗೆ ಸ್ಥಾನಮಾನ ಇತ್ತು. 100 ವರ್ಷದ ಹಿಂದೆ, ಈಗ ಬಸವರಾಜ ಕಟ್ಟಿಮನಿ ಅವರು ಒಂದು ಕಾದಂಬರಿಯನ್ನು ಪ್ರಸ್ತಾಪ ಮಾಡಿದರು, ಸ್ವಾಮೀಜಿ ಬಗ್ಗೆ ಹೇಳಿದರು. 100 ವರ್ಷದ ಹಿಂದೆ ಕೆಲವು ಸಮುದಾಯಗಳಲ್ಲಿ ಸ್ವಾಮಿಗಳಿದ್ರು. ಪ್ರತಿಯೊಂದು ಜಾತಿಗೂ ಒಂದು ಮಠ ಇರಲಿಲ್ಲ. 100 ವರ್ಷಗಳ ಹಿಂದೆ ಕೆಲವು ಸಮುದಾಯಗಳಿಂದ ಸಹಾಯಗಳು ಬರ್ತಾ ಇದ್ರು. ತಹಶೀಲ್ದಾರರು, ಡಿಸಿಗಳು, ಎಸಿಗಳು, ಎಸ್ಪಿಗಳು ಬರ್ತಾ ಇದ್ರು. ಹೌದಲ್ಲ? 100 ವರ್ಷಗಳ ಹಿಂದೆ. ಈಗೇನಾಗಿದೆ? ಎಲ್ಲ ವರ್ಗಗಳಿಂದ ಸಾಹಿಬರು ಬರ್ತಾ ಇದ್ದಾರೆ, ಎಲ್ಲ ವರ್ಗಗಳಿಂದ ಬರ್ತಾ ಇದ್ದಾರೆ. ಮೊದಲನೇದು. ಎರಡನೇದು, ಎಲ್ಲ ವರ್ಗಗಳಿಂದ ರಾಜಕಾರಣಿಗಳು ಬರ್ತಾ ಇದ್ದಾರೆ. ಒಬ್ಬ ಹೋದ ಮುಖ್ಯಮಂತ್ರಿ, ಇನ್ನೊಬ್ಬ ಬಂದ. ಅವರಿಬ್ಬರ ಏನಾದ್ರು ವ್ಯತ್ಯಾಸ ಇದೆಯೇ? ಒಂದು ಪ್ರಶ್ನೆ. ಆಮೇಲೆ ಎಲ್ಲಾ ಸಮಾಜದಲ್ಲಿ, ವರ್ಗಗಳಲ್ಲಿ ಇವತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ. ಸಾಹೇಬರು ಯಾರು? ನಿಮ್ಮ ಮನೆಯಲ್ಲಿ ಸಾಹೇಬರಿದ್ದಾರೆ, ನಮ್ಮ ಮನೆಯಲ್ಲಿ ಸಾಹೇಬರಿದ್ದಾರೆ. ಹೌದು. 100 ವರ್ಷಗಳ ಹಿಂದೆ ಯಾರು ಶೋಷಣೆಗೆ ಗುರಿಯಾಗಿದ್ದರೋ ಇವತ್ತು ಕೆಲವರು ಶೋಷಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ನಾವು ಕೇವಲ ಒಂದೇ ಒಂದು ಸಮುದಾಯವನ್ನ ಗುರಿಯಾಗಿ ಇಟ್ಟುಕೊಂಡು ಮಾತನಾಡಬೇಕು ಅನ್ನೋದು ಒಂದು ಮುಖ್ಯವಾದ ಪ್ರಶ್ನೆ. ಆತ್ಮವಲೋಕನ ಮಾಡಿಕೊಳ್ಳದಿದ್ರೆ ಸಮಾಜ ಬೆಳೆಯೋದಿಲ್ಲ. ನಾವು ಎಲ್ಲಾ ಸಂದರ್ಭದಲ್ಲೂ, ಎಲ್ಲಾ ಕಾಲದಲ್ಲೂ ಒಬ್ಬರನ್ನೇ ಗುರಿಯಾಗಿ ಇಟ್ಟುಕೊಂಡು ಮಾತನಾಡಿದ್ರೆ ನಾವು ಲೇಖಕರಾಗಿ ಬೆಳೆಯೋದಿಲ್ಲ. ಯಾಕಂದ್ರೆ ನನ್ನ ಸಮಾಜದಲ್ಲಿ ಶೋಷಣೆ ಇದೆ, ನಮ್ಮ ಸಮಾಜದಲ್ಲಿ ಶೋಷಣೆ ಇದೆ. ಕಲಿತವನ್ನು ನೀವು ಬಿಡಿ, ಒಬ್ಬ ಎಜುಕೇಟೆಡ್ ಮನುಷ್ಯ ತನ್ನ ಜಾತಿಯ ಜನರನ್ನು ಶೋಷಣೆ ಮಾಡ್ತಾನೆ, ತನ್ನ ಹೆತ್ತ ತಂದೆ ತಾಯಿಗಳನ್ನ ಕೂಡ ಶೋಷಣೆ ಮಾಡ್ತಾನೆ. 4 ದಿನಗಳ ಹಿಂದೆ ಒಬ್ಬ ಕಲಿತ ಒಬ್ಬ ವಿದ್ಯಾವಂತ ಮನುಷ್ಯ ಬೆಳಗಾವಿಯಲ್ಲಿ ರಾತ್ರಿ ಹೊತ್ತು ತನ್ನ ತಾಯಿಯನ್ನ ತನ್ನ ಕಾಡಿನಲ್ಲಿ ಕೂಡಿಸಿಕೊಂಡು 16 ಕಿಲೋಮೀಟರ್ ದೂರ ಹೋಗಿ ಒಂದು ಅಡವಿಯಲ್ಲಿ ಬಿಟ್ಟು ಆಕೆ ಮೆಡಿಸಿನ್ ಎಲ್ಲ ಕಸ್ಕೊಂಡು ಹೋಗ್ಬಿಟ್ಟ. ಸೊ ಹೀಗೆ ಜಾತಿಯ ಬಗ್ಗೆ, ಸಮಾಜದ ಬಗ್ಗೆ ದೊಡ್ಡ ಭ್ರಮೆಗಳನ್ನು ಇಟ್ಟುಕೊಳ್ಳೋದು ಬೇಡ. ನಮ್ಮ ಸಮಾಜದವರೇ ನಮ್ಮನ್ನ ಉಳಿಸ್ತಾರೆ ಅಂತಕ್ಕಂಥದ್ದು ಏನಿಲ್ಲ. ಯಾಕಂದ್ರೆ ನಾನು ಮಕ್ಕಳೇ ನೋಡೋದಿಲ್ಲ, ನಾನೇ ನನ್ನ ತಂದೆ ತಾಯಿ ನೋಡೋದಿಲ್ಲ. ಅದನ್ನ ಮೀರಿ ನಾವು ಬೆಳೆದು ಬರಬೇಕು. ಶಿವಾನಂದ ನಾವೆಲ್ಲ ಹಾಗೆ ಬೆಳೆದು ಬಂದರು. ಇದು ಕಟ್ಟೆಯಲ್ಲಿ ನಾನು ನನ್ನ ವಿದ್ಯಾರ್ಥಿಗಳು ಕೀರ್ತನ ಕೂತ್ಬಿಟ್ಟಿಯವರು ಹಜುಗಳಿದ್ದಾರೆ. ಅವರು ನನ್ನ ರೂಪ ಎದುರು ಕರ್ನಾಟಕ ಕಾಲೇಜಿನಲ್ಲಿ ನಮ್ಮನ್ನ ಬಹಳ ಸೌಲಭ್ಯತೆ ಕೇಳಿದ್ದಾರೆ, ಎಲ್ಲಾ ರೀತಿಯ ಸಹಾಯ ಮಾಡಿದ್ದಾರೆ, ಕಳೆದ ಸಹಾಯ ಮಾಡಿದ್ದಾರೆ. ನಾನು ದುಡ್ಡು ಬಂದು ಕೇಳ್ತಾ ಇದ್ರು, ದುಡ್ಡು ಬೇಕಾದ್ರೆ ಚೆಕ್ ಬರ್ಕೊಡೋರು. 10,000ವರೆಗೆ ಅವರು ಹಣವನ್ನು ಕೊಟ್ಟಿದ್ದಾರೆ. ಶಿವಾನಂದರವರು ಕೂಡ ಬೆಳೆಸಿದ್ದಾರೆ. ಹೀಗೆ ನಾವೆಲ್ಲರೂ ಎಲ್ಲಾ ರೀತಿಗಳನ್ನ ಮೀರಿ ಬೆಳಿಬೇಕು. ಅದು ಭಾರತದ ಸಂಸ್ಕೃತಿ ಇದೆ. ಇಂಥ ಒಂದು ಚಿತ್ರಣ ನಮ್ಮ ಕಾದಂಬರಿಗಳಲ್ಲಿ
ಬರಬೇಕು. ಇಲ್ಲಿವರೆಗೂ ಅದ್ಭುತವಾದಂತಹ ಪೊಲಿಟಿಕಲ್ ನಾವೆಲ್ಸ್ ಇರಲಿಲ್ಲ. ಕೆಲವು ಕಾದಂಬರಿಗಳಿವೆ. Politics is messy in Kannada fiction. Politics is part of human life. ನಾವು ಯಾರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೇವೆ ಹೇಳಿ? ಒಂದು ತಿಂಗಳಿಂದ 2.5 ವರ್ಷದಿಂದ ಸಿದ್ದರಾಮಯ್ಯ ಅವರು ಯಾವಾಗ ಮುಖ್ಯಮಂತ್ರಿ ಆದರೂ ಅಲ್ಲಿಂದ ನಮ್ಮ ಚರ್ಚೆ ಶುರು ಆಯಿತು. ಯಾವಾಗ ಇವರು ಹೋಗ್ತಾರ, ಯಾವಾಗ ಶಿವಕುಮಾರ್ ಅವರು ಬರ್ತಾರ ಅಂತ. ಶಿವಕುಮಾರ್ ಅವರು 2 ದಿನಗಳಿಂದ ಮುಖ್ಯಮಂತ್ರಿ ಆದ್ರು. ಇವತ್ತೇ ಚರ್ಚೆ ಆಯ್ತು. 6 ತಿಂಗಳಲ್ಲಿ ಹೋಗ್ತಾರ, 9 ತಿಂಗಳಲ್ಲಿ ಹೋಗ್ತಾರ. ಹೀಗಿರುವಾಗ ಈ ರಾಜಕೀಯದ ಕುರಿತು ಯಾಕೆ ನಾವು ಚರ್ಚೆ ಮಾಡಬಾರ್ದು? ಮತ್ತೊಂದು ಕ್ಯಾಂಪಸ್. ಈ ದೇಶದಲ್ಲಿ ಕ್ಯಾಂಪಸ್ ಆರ್ ಬಿಕಮಿಂಗ್ ವೆರಿ ವೆರಿ ಪ್ರಾಬ್ಲಮೆಟಿಕ್. ವಿಶ್ವವಿದ್ಯಾಲಯದ ಆವರಣಗಳು ಬಹಳ ಸಮಸ್ಯಾತ್ಮಕವಾಗಿ ಬೆಳೆದಿವೆ. ಎಲ್ಲ ರೀತಿಯ ರಾಜಕಾರಣ. ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾಗಿ ಕೆಲಸ ಮಾಡಿದ್ದೇನೆ. ಮಾನ್ಯ ಕುಲಪತಿಗಳ ಸಮಕ್ಷಮದಲ್ಲಿ ಹೇಳ್ತಾ ಇದ್ದೇನೆ. ಕೆಟ್ಟ ರೀತಿಯ ರಾಜಕಾರಣ, ರಾಜಕೀಯ ವಿಶ್ವವಿದ್ಯಾಲಯಗಳ ಆವರಣವನ್ನು ಪ್ರವೇಶ ಮಾಡಿದೆ. ಅದ್ರ ಬಗ್ಗೆ ಮುಚ್ಚುಗಳ ಬೇಡ. ಅದನ್ನು ನಾವು ಬರೀಬೇಕಲ್ಲ. ನಮ್ಮ ಪಾಲಕರಿಗೆ ಗೊತ್ತಾಗಬೇಕು, ಸಮಾಜಕ್ಕೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಗೊತ್ತಾಗಬೇಕು. ಹೀಗೆ ಅನೇಕ ಅನ್ಎಕ್ಸ್ಪ್ಲೋರ್ಡ್ ಏರಿಯಾಸ್ ಕೂಡ ಇವೆ. ನಮ್ಮಲ್ಲಿ ಮಹಿಳೆಯರ ಬಗ್ಗೆ ಬಂದಿದೆ, ಆದಿವಾಸಿಗಳ ಬಗ್ಗೆ ಬಂದಿದೆ, ದಲಿತರ ಬಗ್ಗೆ ಸಾಕಷ್ಟು ದಟ್ಟವಾದಂತ ವಿವರಣೆ ಬಂದಿದೆ. ಅದರ ಜೊತೆಗೆ ರಾಜಕಾರಣ ಬರಬೇಕು ಮತ್ತು ಅನೇಕ ವರ್ಗಗಳಲ್ಲಿ ಸೃಷ್ಟಿಯಾಗಿರುವ ಈ ಹೊಸ ಪುರೋಹಿತ ಶಾಹಿ ಅಂದ್ರೆ ಕೇವಲ ಬ್ರಾಹ್ಮಣರು ಲಿಂಗಾಯತರು ಅಂತ ಕಲ್ಪನೆ ಮಾಡಿಕೊಳ್ಳುವ ಘಟ್ಟದಲ್ಲಿ ನಾವಿಲ್ಲ. ಯಾಕಂದ್ರೆ ಪ್ರತಿಯೊಂದು ಜಾತಿಗೂ ಒಬ್ಬ ಸ್ವಾಮಿ ಇದ್ದಾನೆ. ಸ್ವಾಮಿಗಳ ಈಗ ಒಬ್ಬ ನೀವು ಹೇಳುವ ಹಾಗೆ, ನಾವು ಹೇಳುವ ಹಾಗೆ ಮೇಲ್ವರ್ಗದ ಸ್ವಾಮಿ, ಕೆಳವರ್ಗದ ಸ್ವಾಮಿ ಅವ್ರ ನಡುವೆ ವ್ಯತ್ಯಾಸ ಇದೆಯೇನು? ಎಲ್ಲ ಸ್ವಾಮಿಗಳು ಹಾಗೇನೆ, ಎಲ್ಲಾ ರಾಜಕಾರಣಿಗಳು ಹಾಗೇನೆ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನಮ್ಮ ಹೋರಾಟ ಏನಾಗಿರ್ಬೇಕು ಅಂತಂದ್ರೆ, ಅದು ಶೋಷಣೆಯ ವಿರುದ್ಧ ಆಗ್ಬೇಕು, ಅದು ದಬ್ಬಾಳಿಕೆ ವಿರುದ್ಧ ಆಗ್ಬೇಕು. ಆದ್ರೆ ಕೆಲವೇ ಜನ ಶೋಷಿತರ ವಿರುದ್ಧ, ದಬ್ಬಾಳಿಕರ ವಿರುದ್ಧ ಅದು ಮಾಡಬಾರ್ದು. ಹಾಗಾದಾಗ ಒಂದು ಅದ್ಭುತವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇದೆ. ದಿಸ್ ಈಸ್ ದಿ ಮೇನ್ ಡಿಫರೆನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಇಂಗ್ಲೆಂಡ್. ಇಂಗ್ಲೆಂಡ್ ಬಹಳ ವಿಷಯದಲ್ಲಿ ನಾವು ಇಂಗ್ಲೆಂಡ್ಗಿಂತ ಬಹಳ ಅದ್ಭುತವಾದ ಜೀವನವನ್ನು ನಡೆಸ್ತಾ ಇದ್ದೇವೆ. ಆದ್ರೆ ಅವರ ಸಾಮಾಜಿಕತೆ ಏನಿದೆಯಲ್ಲ, ಆ ಸಾಮಾಜಿಕತೆಯ ಸ್ವರೂಪ, ನನ್ನ ಸಾಮಾಜಿಕತೆಯ ಸ್ವರೂಪ, ಇದರ ನಡುವೆ ವ್ಯತ್ಯಾಸ ಇದೆ. ನಮ್ಮ ಜಾತಿಯವರು ಏನ್ ಮಾಡಿದ್ರು ಅದನ್ನ ತಗ್ಗಿಸಿಕೊಳ್ಳಲು ಪ್ರತಿಯೊಂದು ಜಾತಿಯ ಸಮಸ್ಯೆ ಇದೆ ಈ ದೇಶದ. ಅರ್ಥ ಮಾಡಿಕೊಂಡೆ, ಪ್ರತಿಯೊಂದು ಜಾತಿಯ ಸಮಸ್ಯೆ ಇದೆ ಆಗಿದೆ. ನಮ್ಮ ಜಾತಿಯವರೇ ಮುಖ್ಯಮಂತ್ರಿ ಆಗ್ಬೇಕು, ಆಮೇಲೆ ಅವ್ರು ಎಂತ ಕೆಟ್ಟ ಕೆಲಸ ಮಾಡಿದ್ರು ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಬೇಕು. ಈ ಒಂದು ಮನಸ್ಥಿತಿಯಿಂದ ನಾವು ಹೊರಗೆ ಬಂದಾಗ ನಾವೆಲ್ಲರೂ ಒಂದಾಗ್ತೇವೆ. ಒಂದು ರಾಜ್ಯದ ಪ್ರಜೆಗಳಾಗ್ತೇವೆ, ಒಂದು ದೇಶದ ಪ್ರಜೆಗಳಾಗ್ತವೆ. ನಮ್ಮ ನಡುವಿನ ಅಂತರ ಹೋಗ್ತದೆ. ಈ ಜಾತೀಯತೆಯನ್ನು ಇರಲೇಬೇಕು. ಇಲ್ಲದಿದ್ರೆ ಭಾರತಕ್ಕೂ ಭವಿಷ್ಯವಿಲ್ಲ, ಭಾರತೀಯರಿಗೂ ಭವಿಷ್ಯವಿಲ್ಲ. ಆದ್ರೆ ಎಲ್ಲರೂ ಜಾತೀಯತೆಯನ್ನ ನೀಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರೇ ಮಾಡಿದ್ರೆ ಸಾಕು. ಇಂಥ ಒಂದು ಚಿಂತನೆಗೆ, ಇಂತಹ ಒಂದು ಧ್ಯಾನಕ್ಕೆ, ಇಂಥ ಕಾರ್ಯಕ್ರಮಗಳು ಪ್ರೇರಣೆ ನೀಡಿ, ಸ್ಫೂರ್ತಿ ನೀಡಿ ಎಂದು ಹೇಳುವುದರ ಮೂಲಕ ಸ್ನೇಹಿತರಾದ ಕೃಷ್ಣ ನಾಯ್ಡು ಅವರಿಗೆ ನಾವು ವಿಶೇಷವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಆಮಂತ್ರಣ ಸ್ವೀಕರಿಸಿ, ನಮ್ಮ ಪ್ರೀತಿಯ ಕೋರಿಕೆಯನ್ನು ಮನ್ನಿಸಿ, ಧಾರವಾಡಕಟ್ಟೆಯ ಕಾರ್ಯಕ್ರಮವನ್ನು ಈ ಸಭಾಂಗಣದಲ್ಲಿ ಮಾಡಲಿಕ್ಕೆ ಅವಕಾಶ ಕೊಟ್ಟು, ನಿಮ್ಮ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. 2 ಗಂಟೆಗಳಿಂದ ಬಹಳ ಶಾಂತ ರೀತಿಯಿಂದ ಕುಳಿತುಕೊಂಡು ಎಲ್ಲರ ಮಾತುಗಳನ್ನ ನಾಡಿನಿಂದ ಹೇಳಿದ್ದೀರಿ. ದಯವಿಟ್ಟು ನೀವು ಈ ತಾಳ್ಮೆಯನ್ನ ಮಾಡಿಕೊಳ್ಳಿ. ಮತ್ತೆ ನಾವು ಧಾರವಾಡಕಟ್ಟೆಯವರು ಇಲ್ಲಿಗೆ ಬಂದಾಗ ನಮ್ಮ ಮಾತುಗಳನ್ನ ಕೇಳಿ, ಸೆಪ್ಟೆಂಬರ್ನಲ್ಲಿ ಬಹಳ ಸಾಹೇಬರು 10 ಕಾದಂಬರಿಗಳ ಕುರಿತು ಅವರ ಒಂದು ಕಾದಂಬರಿಯನ್ನ ಮನೋರರಂಗ ಮೇಲೆ ಪ್ರಕಟ ಮಾಡಿದೆ. ಉದ್ರೋಗುವುದು ಕಾದಂಬರಿ ಮನೋರರಂಗ ಮನೆಯಿಂದ ಪ್ರಕಟಗೊಂಡಿದೆ. 10 ಕಾದಂಬರಿಗಳ ಕುರಿತು ಒಂದು ದಿನದ ವಿಶ್ವಾಸ ಕಿರಣ ಇದೇ ಸಭಾಂಗಣದಲ್ಲಿ ನಡೆಯಲಿದೆ. ಕನ್ನಡದ ಸುಮಾರು 8 ಜನ ಮಹತ್ವದ ವಿಮರ್ಶಕರು, ಚಿಂತಕರು, ವಿದ್ವಾಂಸರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮತ್ತೆ ಆ ಕಾರ್ಯಕ್ರಮವನ್ನ ಸ್ನೇಹಿತರಾದ ಶ್ರೀ ಪ್ರೊಫೆಸರ್ ಶಿವಾನಂದ ಕಳಗಿಮಡಿ ಉದ್ಘಾಟನೆ ಮಾಡಲಿದ್ದಾರೆ. ಧಾರವಾಡಕಟ್ಟೆ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಎಲ್ಲರಿಗೂ ಒಳ್ಳೆಯದಾಗಿ, ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.